ಇವಾಗ ಎಷ್ಟು ಕುಡಿತೀರಾ ನೀವು? ಎರಡೇ. ಇವರು ನಾನು ಇನ್ಮೇಲೆ ಯಾವ ಕೆಲ್ಸಕ್ಕೂ ಹೋಗಲ್ಲ, ಏನು ಮಾಡಲ್ಲ. ಇಲ್ಲೊಂದಷ್ಟು ಕುರಿಗಳವೆ, ಅವನ್ನ ಕಾಯ್ಕೊ ಕೂತಿರ್ತೀನಿ. ಕುರಿನ 10,000 15,000 ಮೇಕೆ. ತಿಂಗಳಿಗೆ ಎಷ್ಟು ಹಣ ದುಡಿಯೋದು? ಇಲ್ಲ ಅಂದ್ರೆ ವರ್ಷಕ್ಕೆ 1.5 ಲಕ್ಷ 1 ಲಕ್ಷ ಸಂಪಾದನೆ ಆಯ್ತದೆ. ಅರ್ಧ ದಿನ ಕೆಲಸ. ನೀವ್ ಎಷ್ಟು ದುಡಿದಿರಿ? 20,000 ತಂದ್ರೆ 10,000 ಖರ್ಚಾಗೋಯ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ಮದುವೆಗೆ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ಇಲ್ಲೇ ಬಿದ್ದಿರ್ತಾಳೆ. ಏನ್ ನೋಡು? ಯಾರು ನೋಡಿದೆ? ಗೈಸ್ ನಾನು ಎಲ್ಲೂ ಹೊಡೆದಿಲ್ಲ, ಮಾಡಿಲ್ಲ, ಸುಮ್ಮನೆ ನಾಟಕಗಳು ಮಾಡ್ತಾಳೆ ಗೈಸ್. ನನ್ನ ವೈಫ್ ಇಲ್ಲಿ ನನಗೋಸ್ಕರ ಡಯಟ್ ಪ್ಲಾನ್ ಎಲ್ಲ ಬರೀತಿದ್ದಾಳೆ. ಯಾಕೆ? ನಾನೇನೇ ಮಾಡಿದೆ ನಿನಗೆ? ಯಾವ್ದ್ರು? ಅದು ಬಲೆ ರೀ. ಓ ಇದಾ? ಅದು ಇದೊಂಥರ ಏನಂತಾರ? ನಿಮ್ಮಂತ ಹಂದಿಗಳು ಬಂದ್ರೆ ಹಿಡಿಲಿಕ್ಕಿದೆ. ಇಲ್ಲಿ ಇದು ಸೀದಾ ಇಲಾಖೆಗೆ ಹೋಗ್ಬೇಕು ಇವಾಗ. ಇದು ಕರೆಕ್ಟ್. ಅವನು ಹೋಗ್ಲಿ. ಯಾರ್ದು ಇದು ಮಹಿಮೆ? ನೋಡಿ ಸ್ನೇಹಿತರೆ, ರೋಡಲ್ಲೆಲ್ಲ ಈ ತರ ಎಲ್ಲ ಫಲಕಗಳು ಎಲ್ಲ ತಗೊಂಡ್ಬಂದು ನಾಗೇಂದ್ರ ತೋಟದಲ್ಲಿದೆ. ಇನ್ನೊಂಚೂರು ಚೆಕ್ ಮಾಡಿ, ಇನ್ನೂ ಎಷ್ಟು ಸಿಗುತ್ತೆ ಗೊತ್ತಿಲ್ಲ, ಚೆಕ್ ಮಾಡುವ ಇವತ್ತು. ಎಲ್ಲಿ ಸಿಕ್ತು ಗೊತ್ತೇನ್ರಿ? ಎಲ್ಲಿ ಸಿಕ್ತು? ಯಾರ ಇಲ್ಲಿ ಲೇಔಟ್ ಅಲ್ಲಿ ಕಬ್ಬಣ ಆಯಕ್ ಬಂದಿದ್ರಿ, ನಾನ್ ಎದುರಿಸಿದ್ರಿ, ಅವ್ರು ಬಿಟ್ಟು ಹೋದ್ರಿ. ಅಲ್ಲಿ ನಾ ಎತ್ಕೊಂಡ್ ಇಲ್ಲಿ ಹಾಕಿದ್ದೀನ್ರಿ. ಕಬ್ಬಣ ಸಮೇತ ಅಲ್ಲಿ ಐತೆ ನೋಡ್ರಿ ಗೈಸ್. ಬರೀ ಡವು. ನಿಮ್ಗೆ ಇಷ್ಟು ಕಳಕಳಿ ಇದ್ದಿದ್ರ ಜನಗಳ ಮೇಲೆ, ಅದನ್ನ ಹೋಗಿ ಅಲ್ಲಿ ಹಾಕಿ ಬರ್ತಿದ್ರಿ. ಇಲ್ಲ ಕಟ್ಗಿ ಕಟ್ಟಿ ಹಾಕಿ ಬರ್ತಿದ್ರಿ, ಇಲ್ಲಿ ಇಟ್ಕೋತಿರ್ಕಿಲ್ಲ. ನೀವ್ ಹೇಳಕತ್ತಿರಲ್ಲ, ಗುಡ್ ಕ್ವಾಲಿಟಿ ಕಬ್ಬಣ ಅಂದ್ರೆ ಇದು. ಇದೆಲ್ಲ ತುಕ್ಕಿಡ್ದು ಹೋಗತ್ರಿ. ತುಕ್ಕಿಡ್ದು ಹೋಗಿರೋದಕ್ಕೆ ಸ್ಟ್ಯಾಂಡೇ ಇಲ್ರಿ. ನಾವ್ ಯಾಕ್ರಿ ಕದೀವ? ಬೇರೆಯವ್ರಿಗೆ ಮಾರ್ಗದರ್ಶನ ಕೊಡ್ತೀವ್ರಿ. ನಿಮ್ಮಂತ ಕಳ್ಳರು ಕದ್ದಿರೋದನ್ನ ತಗೊಂಬಂದು ಇಲ್ಲಿ ಬಿಸಾಕಿದ್ರಿ. ನೋಡ್ರಿ ಬಸವರಾಜ್ ಅವರೇ, ನಾವೇನು ಹೇಳಂಗಿಲ್ಲ ಗೈಸ್. ಎಳ್ನೀರು ಕುಡಿಯಕ್ಕೆ ಹೋಗೋಣ ಬನ್ನಿ. ಈಗ ಇವರು ನಾಗೇಂದ್ರ ಅವರ ತೋಟಕ್ಕೆ ಬಂದಿದ್ದೀವಿ ಎಳ್ನೀರು ಕುಡಿಯೋಕ್ಕೋಸ್ಕರ. ಓ ಹತ್ತಕ್ಕೆ ಬರುತ್ತೆ ಅವ್ರಿಗೆ. ಏನಣ್ಣು? ಏನಣ್ಣು? ರಾಮ್ಫಲ. ಹಣ್ಣಾಗೈತಿ ಇಲ್ಲಿ. ರಾಮ್ಫಲದ ಹಣ್ಣು ಇದೆ, ಅದನ್ನ ಬಿಡಿಸ್ತಾ ಇದೀವಿ ಈಗ. ಹೆಂಗೆ ಗೊತ್ತಾಯ್ತು ನಿಮಗೆ? ಕಲರ್ ಚೇಂಜ್ ಆಗೈತೆ. ಹಾಂ ಎರಡೈತೆ ಅದರಲ್ಲಿ. ಇಲ್ಲ ಅದೇನು ಹಂಗೈತೆ ಆರ್ಟ್ ಶೇಪಲ್ಲಿ? ಇಲ್ಲ ಕೀಳ್ಬೇಕಿನ್ನ ಜೋರಾಗಿ. ಕಾಮೆಂಟ್ರಿ ಏನಾರ ಮಾಡ್ತೀರಾ? ಓ ಸೂಪರ್ ಬಿದ್ದೋಯ್ತು. ಏನು ಬ್ರೋ ಒಳ್ಳೆ ಕ್ಯಾಚ್ ಹಿಡಿತೀರಿ. ಓ ಸೂಪರ್ ಬ್ರೋ. ಹೌದು. ಫಾರಿನಲ್ಲೆಲ್ಲ ಅದಕ್ಕೆ 500 ರೂಪಾಯಿ ಅಂತ ಕೆಜಿ. ಓ ಸೂಪರು. ಇನ್ನೊಂದು ಓಹೋ ಗೈಸ್, ಅದು ನೋಡೋಕ್ಕೆ ಆರ್ಟ್ ಶೇಪಲ್ಲಿ ಐತೆ. ಇರಿ ಕಿತ್ಕೊಂಡ ಮೇಲೆ ತೋರಿಸ್ತೀವಿ. ಏನ್ ಕಡಿತಾವ್ರಿ? ಲಾಸ್ಟ್ ಸೈಡ್ ಹಾಕ್ಬೇಕನ ಇನ್ನೊಂದು. ಓ ಇತ್ತು ಗೈಸ್, ಇದೇ ಹಣ್ಣು ರಾಮ್ಫಲದಣ್ಣ ಇದು. ಅಯ್ಯಯ್ಯೋ, ಯಾಕೆ? ಒಂದ್ ಮರಿ ಹಾಳು ಮಾಡೋದು ಅಲ್ರಿ ನೀವು ತಾನೇ ಮಾಡಿದವರು. ನೀವು ಮರ್ಕತ್ರಿ ಅಂದೆ. ಅನ್ಯಾಯವಾಗಿ ಒಂದ್ ಮರಿನ ಹಾಳು ಮಾಡೋದ್ರಲ್ರಿ ಬಸವಣ್ಣ. ಗೈಸ್ ಇದು ಕೆಜಿ 1,000 ರೂಪಾಯಿ ಅಂತೆ. 1,000 ರೂಪಾಯಿ ಎಲ್ಲ ಎಷ್ಟಿದೆ? ಕನಕ್ಪುರದ ಅಂದ್ರೆ ಹೊಡಿರಿ. ಇಲ್ಲ, ಫಾರಿನಲ್ಲೆಲ್ಲ ಇದು ಕೆಜಿ ಬಂದು 5,000 ಅಂತ ಅಂತಾರೆ. ನಾನು ಬೆಳಗ್ಗೆ ನೋಡಿದೆ ಯಾವುದೋ ಒಂದು ವಿಡಿಯೋದಲ್ಲಿ. ನೀವು ಸ್ಕ್ಯಾನ್ ಮಾಡ್ರಿ, ಗೂಗಲ್ ಸ್ಕ್ಯಾನ್ ಮಾಡ್ರಿ. ಎಷ್ಟು? ಆನ್ಲೈನ್ ಅಮೆಝಾನ್ 450 ರೂಪಾಯಿ ಪರ್ ಪೀಸ್. ಕೆಜಿನ ಗೊತ್ತಿಲ್ಲ ಅದು. ಕೆಜಿ ಯಾರೇ ಪೀಸ್ ಕೊಟ್ಬಿಟ್ಟಾರೆ? ಏನು ಕಟ್ ಮಾಡ್ಬಿಟ್ಟು ಕೊಡ್ತಾರ ನಿಮ್ಗೆ? ಇದು ಹಣ್ಣಾಗೈತೆ. ನೋಡ್ಬೋದ್ರಿ, ಏನ್ ಚುಚ್ಚಲ್ಲ, ಏನ್ ಎದುರ್ಕೋತೀರಲ್ಲ. ಹಣ್ಣಾಗಿಲ್ರಿ, ಮುಳ್ಳು ಹಣ್ಣಾಗಿಲ್ಲ. ಸುಣ್ಣ ಹಚ್ಬೇಕು ಅನ್ನಾದಿಕ್ಕ. ಸುಣ್ಣ ಹಚ್ಬೇಕು. ಏನಕ್ಕೆ ಸುಣ್ಣ? ಜಲ್ದಿ ಹಣ್ಣಾಗುತ್ತೆ. ಈಗ ಎಳ್ನೀರು ಕೀಳೋ ಪ್ರಯೋಗ ಮಾಡ್ತಿದೀವಿ. ತೋರಿಸಿ ಏನದತ್ತೋ. ನಾಗೇಂದ್ರಣ್ಣ ನನಗೊಂದು ಎಳ್ನೀರು ಅನ್ಬೇಕು.
ಅದಕ್ಕೆ ಹೇಳೋದು ಗೈಸ್, ಒಂದು ನೆಮ್ಮದಿಯಾಗಿ ಒಂದು ತೋಟ ಗೀಟ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ಬೇಕು. ಯಾರು ಮನೆ ಕೆಲಸನೂ ಬೇಡ, ಯಾವುದು ಬೇಡ. ಈ ಕಡೆ ಬರ್ರಿಪ್ಪ, ಯಶವಂತ ಯಾಕ್ರಿ ಮೊದ್ಲ ತಲೆ ಪಲ್ಲಿ ಓಡ್ಕೊಂಡವಿ. ಅದು ಎರಡು ಒಬ್ಬೊಬ್ಬರು ಗೊತ್ತಿಲ್ರಿ. ನಾ ಯಾಡ್ರಿ ಅದನ್ನ ಹೇಳ್ರಿ, ನಾ ಹೇಳ್ರಿ ಅಂದ್ರೆ ಗೈಸ್ ಒಳ್ಳೆ ಎಳ್ನೀರು ಕುಡಿತಾ ಇದೀವಿ. ಬೇಕು ಅಂದರೆ ನಾಗೇಂದ್ರ ಅವ್ರಿಗೆ ಕಾಮೆಂಟ್ ಮಾಡಿ ಎಷ್ಟು ಬೇಕು ಕಿತ್ಕೊಡ್ತಾರೆ. ಏನ ಉಲ್ಟಾ ಕಡೆ ಐತಿ ನೀನು? ಯಾಕೆ ಉಲ್ಟಾ ನಾಗೇಂದ್ರಣ್ಣ? ಇಲ್ರಿ, ಅದು ಕರೆಕ್ಟ್ ರೀ. ಅವ್ರು ಹೊಡಿತಾರದು ಕರೆಕ್ಟು. ಅವ್ರು ಹೊಡಿತಾರ ಕರೆಕ್ಟ್ ಮಾರ್ರಿ, ನಿಜ ಕರೆಕ್ಟ್. ಅದು ಹಂಗ ಹೊಡಿತಾರ್ರಿ, ಸೀದಾ ಹೊಡಿತಾರ್ರಿ. ಹಿಂಗ್ ಹೊಡಿತಾರ ನಮ್ ಕಡೆ ಎಲ್ಲ, ಹಿಂಗ್ ಇದ್ರ ಕಡೆ ಹೊಡಿತಾರ. ಹೆಂಗ್ ಹೊಡಿತಾರೆ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಥ್ಯಾಂಕ್ ಯು ಬ್ರೋ. ಇಲ್ಲ ಇದು ಕೆಡವಲ್ದಿಲ್ಲ. ಇವಾಗ ಎಷ್ಟು ಕುಡಿತೀರ ನೀವು? ಎರಡೆ. ಇವರು ಅವ್ರು ಎರಡೆ. ಕನಕಪುರದೆಲ್ಲ ತಗೊಂಡ್ರೆ 60 ನಿಮ್ಗೆ ಇವಾಗ 55. 200 ರೂಪಾಯಿ. ಎಷ್ಟು ಇಡ್ಬೇಕ್ರಿ? 200 ರೂಪಾಯಿ. 200. ಗೈಸ್ ಒಳ್ಳೆ ಫ್ರೆಶ್ ಎಳ್ನೀರು. ಟೇಸ್ಟ್ ಮಾಡೋಣ ಇದು. ಕಾಯಿ ಕೆಚ್ಚರಿ ಆದರೆ ಮುಖಕ್ಕೆಲ್ಲ ಆರಿಸ್ಕೊಂಡು. ಏನು ನಿಮ್ಮದು? ಚಿರಕ್ಕಂತ ಪವರ್ ಸಕದ ಅದು. ಓಹೋ, ಹೆಂಗೆ ನೋಡಿ, ನೀರು ಕಣ್ಣು ಕುಡಿಬೇಕು. ಓ, ಸೌಂಡ್ ಮಾಡ್ದಂಗೆ ಕುಡಿಬೇಕು. ಯಾವ್ದ್ರಿ ಇದು ಈ ಥರ ಸೌಂಡು? ಹಾಂ, ನನ್ನ ಕಾಯಿ ಕೊಡಕತ್ತವ. ಇನ್ನೊಂದ್ಸತಿ ಯಾಕೆ ಈಗ ಸೌಂಡ್ ಇಲ್ಲ? ಅಯ್ಯಯ್ಯೋ, ಸೌಂಡು ಇನ್ನು ಅಲ್ಲಿ ಎಣ್ಣೆ ಹೊಡಿಬೇಕಾದ್ರೆ. ನಾನು ಇನ್ಮೇಲೆ ಯಾವ ಕೆಲ್ಸಕ್ಕೂ ಹೋಗಲ್ಲ, ಏನು ಮಾಡಲ್ಲ. ಇಲ್ಲೊಂದಷ್ಟು ಕುರಿಗಳವೆ, ಅವನ್ನ ಕಾಯ್ಕೊ ಕೂತಿರ್ತೀನಿ. ನಾಳೆ ಅದರಲ್ಲಿರೋ ದುಡ್ಡು ಈ ಕೆಲಸದಲ್ಲಿ ಯಾವನ ಹತ್ರನ ಹೋಗ್ಬಿಟ್ಟು ನಾವು ಯಾಕೆ ಕಾಯ್ಕೊ ಕೂತ್ಕೊಬೇಕು? ಏನು ಎತ್ತಂತ ಡೀಟೇಲ್ಸ್ ಹಾಂ, ಕೇಳ್ಕೊ ಬನ್ನಿ ಬ್ರೋ. ನೀವು ಮಾಡೋ ಕೆಲಸ ಇಲ್ಲಿ ನೋಡಿ ಗೈಸ್, ಇಲ್ಲಿವೆ ಕುರಿಗಳು. ಹೈ ಚುಟ್ ಓಡಿಸ್ಬಾರ್ದಾ? ಏನು ಬ್ರೋ, ಮೇಯ್ತಾರೋ ಕುರಿಗಳನ್ನ ಆ ಕಡೆ ಕೊಡ್ತಾರೆ. ಹಾಂ, ಅಂದ್ರೆ ಇವಾಗ ನಮ್ಮ ಅಪ್ಪನ ಹತ್ರ ಹೋಗಿ ಕೇಳಿ ಎಷ್ಟು ಇದ್ದಾವೆ, ಎಷ್ಟು ಬೆಳೆಯುತ್ತೆ. ಇವಾಗ ನಾವು ಕಾರ್ ಓಡಿಸ್ಕೊಂಡು ಓಡಾಡ್ಕೊಂಡಿದ್ದೀವಲ್ಲ, ನಮ್ಮ ಅಪ್ಪ ಮಡಗಿರೋಷ್ಟು ದುಡ್ಡು ನಾವು ಮಡಗಿದ್ದೀವ, ಮಡಗಲಿಲ್ಲ. ಕೇಳ್ಕೊ ಬನ್ನಿ. ಓಹೋ, ಹಂಗಾರೆ ಕೇಳೋಣಿರ್ರಿ. ಒಟ್ಟೆ ಟೋಟಲ್ ಆಗಿ ಟೋಟಲ್ ಎಷ್ಟು ಅದಾವ್ರಿ? 29 ಅವ ಅಣ್ಣ. ಎಷ್ಟಂಗೆ ಮಾರ್ತೀರಣ್ಣ ಕುರಿನ? ಒಂದು ಕುರಿ 10,000, 15,000. ಹಾಂ, ಮೇಕೆಗಳು 20,000 ನೋಡೋದು. ಹಾಂ ಇವು ಹಾಂ, ಇವೆಲ್ಲ ಕುರಿಗಳು. 2 ಮರಿ ಐತವೆ ನೋಡಿ, ಇವೆರಡು 30,000. ಹಾಂ, ಇವೆರಡು ಅವೆರಡರಿಂದ ಅವೆರಡರಿಂದ. ಇವೆರಡರಿಂದ 30,000. ಕುರಿ ಕಿರ್ಗಾವಲು ಅದಕ್ಕೆ ಈ ಕಡೆ ಕೊಂಬೈತಲ್ಲ ಅದ? ಒಂದು ಹಾಂ ಹಾಂ ಹಾಂ, ನಗರದು ಇದು ಹಾಂ 20,000. ಟಗರು. ಹಾಂ, ಇದು 12,000. ಹಾಂ ಅಲ್ಲೆರಡು ಇರೋವು 30,000 ಹಾಂ ನೋಡಿ. ಇವು 3 ಮೇಕೆ ಹಾಂ 50,000. 50,000. ಹಾಂ ಹಾಂ ಹಾಂ. ತಿಂಗಳಿಗೆ ಎಷ್ಟು ಹಣ ದುಡಿಯೋದು? ಇಲ್ಲ ಅಂದ್ರೂ ವರ್ಷಕ್ಕೆ 1.5 ಲಕ್ಷ 1 ಲಕ್ಷ ಸಂಪಾದನೆ ಆಯ್ತದೆ. ಅರ್ಧ ದಿನದ ಕೆಲಸ. ಹಾಂ, ಅರ್ಧ ದಿನದ ಕೆಲಸ. ಕೆಲ್ಸಕ್ಕೆ ಹೋಗೋದು ಚಲೋನೇ? ನೀನ್ ಈ ತರ ಇರೋದ್ ಈ ತರ ಮಾಡ್ಕೊಂಡ್ರೆ ನಮ್ ಸ್ವಯಾಜೀತ ಒಬ್ರ ಹತ್ರ ತಲೆ ಹೌದು ಬಗ್ಗಿಸಂಗಿಲ್ಲ. ಹೌದು ಹೌದು. ದುಡಿಬೋದು, ಹ್ಮ್ ಕಷ್ಟಪಟ್ಟು ಮಾಡ್ಬೇಕು. ಅರ್ಧ ದಿನ ಬೇರೆ ಕೆಲಸ ಮಾಡ್ಬೇಕು. ಹ್ಮ್ ತೋಟಕ್ಕೆ ಗೊಬ್ಬರ ಆಯ್ತದೆ. ಕಷ್ಟಪಟ್ಟು ಮಾಡಿದ್ರೆ ಕ್ಲೀನಾಗಿ ಇಂಗ್ಲೇಷನ್ ಹಾಕಿಸ್ಕೋಬೇಕು, ಹ್ಮ್ ಹ್ಮ್ ಜಂತುಳಿನ ಔಷಧಿ ಹಾಕ್ಬೇಕು. ಹ್ಮ್ ಇದೆಲ್ಲ ಮಾಡಿದ್ರೆ ಅನುಕೂಲ. ವರ್ಷಕ್ಕೆ 2 ಮರಿ ಆಗ್ತದೆ. ಹ್ಮ್ ಹ್ಮ್. ಒಂದು ಮರಿ 6,000 ಅಂದ್ರೆ 12,000. 20 ಕುರಿ ಇದ್ರೆ ಎಷ್ಟಾಯ್ತು? 1,20,000 ಆಯ್ತು. ನೀವು ಎಷ್ಟು ದುಡಿದಿರಿ? 20,000 ತಂದ್ರೆ 10,000 ಖರ್ಚಾಗೋಯ್ತು, ಹೌದು 10,000 ಉಳಿತದೆ. ಹೌದಣ್ಣ, ಇದು ಸ್ವಯಾರ್ಜಿತ. 2 ದಿನ ಮನೇಲಿ ಕೂತಿದ್ರೆ ಯಾರು ಕೇಳೋರಿಲ್ಲ. ನಿಜ ನಿಜ. ಹೌದು ಗೈಸ್, ಹೇಳಿದವರು ನಿಜ, 100ಕ್ಕೆ 100 ನಿಜ ಗೈಸ್. ಅದು ನಾವು 20,000ಕ್ಕೆ ಅವ್ರ ಹತ್ರ ಹೇಳ್ದಂಗೆ ತಲೆ ಬಗ್ಗಿಸ್ಬೇಕು. ಹೌದು, ನಿಮ್ ಸ್ವಯಾರ್ಜಿತ ಇದು. ಹೌದು ಹೌದು, ಯಾರು ಕೇಳುವಂಗಿಲ್ಲ. ನಿಜ.
ನೋಡಿ ಅದೊಂದು ಕುರಿ ಅದು 3,000. ಯಾವ್ದಿದಾ? ಎರಡು ಮರಿ ಆಗ್ತಿದೆ. ಹಾಂ 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 ಒಂದೊಂದು ಮರಿ 8,000 ಸಾವಿರ ಅಂದ್ರೆ 16,000 ಆಯ್ತು ವರ್ಷಕ್ಕೆ ಅದ್ರೊಂದು ಟ್ರೈಲಿ. ಹ್ಞೂ ಅದೇ ಇನ್ಮೇಲೆ ನಾವು ಡಿಸೈಡ್ ಮಾಡಿ ಏನಾರ ಒಂದು ಮಾಡ್ಬೇಕಷ್ಟೆ. ಇಲ್ಲ ಬ್ರೋ, ಹೈ ಹಾಂ ವಿಡಿಯೋ ಹಾಕ್ತೀನಿ ಹಾಕ್ತೀನಿ. ಹಾಂ ನಡ್ರ ಚಿಟ್ ಹೋಗ್ರ, ಮಳೆ ಬರ್ತಾವೆ. ಹೈ ಹೈ ಚಿಟ್ ನಡ್ರಿ ಗೈಸ್, ಇವೆಲ್ಲ ಚಿಕ್ಕವಾ? ಹಾಂ ಗೈಸ್, ಸುಮ್ಮನೆ ನಾವು ಅಂದ್ಕೊಂಡಿರೋದಷ್ಟೇ ಕೆಲಸ ಆಳ ಮನೆ ಕೆಲಸ. ಅವ್ನು ಯಾವನ ಕೈಲೋ ಏನೋ ಅನ್ಸ್ಕೊಬೇಕು ಮಾಡಬೇಕು, ಅವೆಲ್ಲ ಬಿಟ್ಬಿಟ್ಟು ನಾವು ಏನಾರ ಒಂದು ಮಾಡಲೇಬೇಕು ಗೈಸ್. ನಾನು ಇನ್ಮೇಲೆ ಏನಾರ ಒಂದು ಬಿಸ್ನೆಸ್ ಮಾಡಲೇಬೇಕು. ಹಾಂ ಹೌದು. ಹಾಂ ನೋಡಿ ಗೈಸ್, ಅವ್ರು ಕೂಗಿದ್ರೆ ಹೆಂಗೆ ಹಿಂದೆ ಹೋಗ್ತಾವೆ ಅವ್ರ ಹಿಂದೆ. ನೋಡಿದ್ರಲ್ಲ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.